ಬಿಜೆಪಿ ಚುನಾವಣಾ ಚಾಣಕ್ಯ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇವತ್ತು ಇಡೀ ದಿನ ಮೈಸೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಈಗ ನನ್ನ ಎಡಭಾಗದಲ್ಲಿರುವಂಥ ಇದೇ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸಲಿದ್ದಾರೆ, ಕೋರ್ ಕಮಿಟಿ ಮೀಟಿಂಗನ್ನು ನಡೆಸಲಿದ್ದಾರೆ. ಆದರೆ ಇವತ್ತು ಇಡೀ ದಿನ ನೋಡಿ ಸುತ್ತೂರು ಮಠಕ್ಕೆ ತೆರಳ್ತಾರೆ, ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ, ಸುತ್ತೂರು ಜಾತ್ರಾ ಮಹೋತ್ಸವವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಆ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ತೆರಳ್ತಾರೆ. ಆ ಬಳಿಕ ಈಗ ಖಾಸಗಿ ಹೋಟೆಲ್ಗೆ ವಾಪಸ್ ಬಂದಿರುವಂಥ ಅಮಿತ್ ಶಾ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನು ಆರಂಭಿಸಲಿದ್ದಾರೆ. ಸರಣಿ ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗಿಯಾಗಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ನಾಡ ದೇವತೆಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದರು. ಆ ಬಳಿಕ ನೇರವಾಗಿ ಖಾಸಗಿ ಹೋಟೆಲ್ಗೆ ಆಗಮಿಸ್ತಾರೆ. ಇವತ್ತು ಇಡೀ ದಿನ ಗಮನಿಸಿದಾಗ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಅಮಿತ್ ಶಾ ಅವರಿಗೆ ಸಾಥ್ ಕೊಟ್ಟಿದ್ದನ್ನು ನಾವಿಲ್ಲಿ ಗಮನಿಸಿದ್ವಿ. ಯಾವಾಗ ಅವರು ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನು ಸಲ್ಲಿಸಿ ಇಲ್ಲಿಗೆ ಬರ್ತಾರೆ ಅನ್ನೋದು ಗೊತ್ತಾಯಿತು, ಬಹುತೇಕ BJP ನಾಯಕರು ಇಲ್ಲಿಗೆ ಆಗಮಿಸ್ತಾರೆ. ಮಾಜಿ CM BS ಯಡಿಯೂರಪ್ಪ ಅವರನ್ನು ಹೊರತುಪಡಿಸಿ ಬಹುತೇಕ BJP ನಾಯಕರು ಇಲ್ಲಿಗೆ ಆಗಮಿಸಿದ್ದಾರೆ. ಶ್ರೀರಾಮುಲು, ಬಸವರಾಜ ಬೊಮ್ಮಾಯಿ ಅವರು, ನಳಿನ್ ಕುಮಾರ್ ಕಟೀಲ್, ಸದಾನಂದ ಗೌಡ ಅವರು, ಈಶ್ವರಪ್ಪ ಅವರು ಎಲ್ಲರೂ ಕೂಡ ಈಗ ಆಗಮಿಸಿದ್ದಾರೆ. ಎಲ್ಲ ಹಿರಿಯ ನಾಯಕರು ಕೂಡ ಆಗಮಿಸಿದ್ದಾರೆ. ಮೊದಲಿಗೆ BJP ನಾಯಕರ ಜೊತೆಯಲ್ಲಿ ರಾಜ್ಯ ಕೋರ್ ಕಮಿಟಿ ಮೀಟಿಂಗನ್ನು ನಡೆಸಲಿದ್ದಾರೆ. ಆ ಬಳಿಕ ಮೈಸೂರು ಕ್ಲಸ್ಟರ್ ಮೀಟಿಂಗನ್ನು ಕೂಡ ನಡೆಸಲಿದ್ದಾರೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದೇ ಕುತೂಹಲ ಇರುವಂಥದ್ದು. ಒಂದಷ್ಟು ನಿರೀಕ್ಷೆ ಮಾಡ್ಬೋದು. ಲೋಕಸಭಾ ಚುನಾವಣೆ ಇದೆ, ಹಾಗಾಗಿ ರಣತಂತ್ರಗಳನ್ನು ಹೆಣೆಯಬಹುದು ಅಂತೇಳಿ ಒಂದಷ್ಟು ಮಾಹಿತಿ ಇದೆ. ಅಭಿಪ್ರಾಯಗಳನ್ನು ಸಂಗ್ರಹಿಸುವಂಥ ಸಾಧ್ಯತೆಗಳಿದೆ. ನೋಡಿ, ಈಗ ಸಿಗ್ತಾ ಇರುವಂಥ ಈ ಕ್ಷಣದ ಅಪ್ಡೇಟ್, 1-to-1 ಮೀಟಿಂಗ್ ಮಾಡ್ತಿದ್ದಾರೆ BJP ಚಾಣಕ್ಯ ಅಮಿತ್ ಶಾ ಅವರು. ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ಜೊತೆ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಈ ಕ್ಷಣದ ಅಪ್ಡೇಟ್ ಲಭ್ಯವಾಗ್ತಾ ಇರುವಂಥದ್ದು. ಹೋಟೆಲ್ನಲ್ಲಿ ಒಂದು ಕಡೆ ಕಾರ್ಯಕಾರಿಣಿ ಸಭೆಯನ್ನು ನಡೆಸೋದಕ್ಕೆ ಸಭೆಯಲ್ಲಿ ಅನೇಕ ನಾಯಕರು ಭಾಗಿಯಾಗಿದ್ದಾರೆ. ಅದನ್ನು ಹೊರತುಪಡಿಸಿ BY ವಿಜೇಂದ್ರ ಅವರ ಜೊತೆಯಲ್ಲಿ ಅಮಿತ್ ಶಾ ಅವರು 1-to-1 ಮಾತುಕತೆಯನ್ನು ನಡೆಸ್ತಿದ್ದಾರೆ. 1-to-1 ಮೀಟಿಂಗನ್ನು ಮಾಡ್ತಾ ಇರುವಂಥದ್ದು ಬಹಳ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ನೋಡಿ, ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಇದೆ, ರಾಜ್ಯದಲ್ಲಿ BJPಯ ಸ್ಥಿತಿ ಹೇಗಿದೆ, ಬದಲಾದ ಸಂದರ್ಭದಲ್ಲಿ ಈಗಿರುವಂಥ ಸ್ಥಿತಿ ಹೇಗಿದೆ, ಇದು ಮುಂಬರುವಂಥ ದಿನಗಳಲ್ಲಿ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಲೋಕಸಭಾ ಚುನಾವಣೆ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಥವಾ ಇದು ನಮಗೆ ಪ್ಲಸ್ ಆಗುತ್ತಾ, ಇದೆಲ್ಲದರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡುವಂಥ ಸಾಧ್ಯತೆಗಳಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಅಂದುಕೊಂಡಷ್ಟು ಗೆಲುವು ದಾಖಲು ಮಾಡಲಿಕ್ಕೆ ಆಗಲಿಲ್ಲ BJPಗೆ. ಕೇವಲ 66 ಸೀಟ್ಗಳನ್ನು ಮಾತ್ರ ಗೆದ್ದುಕೊಂಡು ಬಂತು. ಆಡಳಿತಾರೂಢ ಪಕ್ಷ ಆಗಿದ್ದಂಥ BJP ಕೇವಲ 66 ಕ್ಷೇತ್ರಗಳಲ್ಲಿ ಮಾತ್ರ ಗೆಲುವನ್ನು ದಾಖಲು ಮಾಡಿ ಹೀನಾಯ ಸೋಲನ್ನು ಅನುಭವಿಸಿತ್ತು. ಆದರೆ ಕಾಂಗ್ರೆಸ್ ಮಾತ್ರ ಗ್ಯಾರಂಟಿ ಘೋಷಣೆ ಮಾಡೋದ್ರ ಜೊತೆಗೆ 135 ಕ್ಷೇತ್ರಗಳನ್ನು ಗೆದ್ದು ಬಿಗಿತ್ತು. ಈ ವೈಬ್ ಇದೆ. ಈಗಲೂ ಕೂಡ ರಾಜ್ಯದ ಜನತೆಯ ಕಣ್ಣು ಮುಂದೆ ಇರುವಂಥದ್ದು ಗ್ಯಾರಂಟಿಗಳು. ಈ ಗ್ಯಾರಂಟಿಗಳು ನಿಜವಾಗಿ ಕೂಡ ಜನರಿಗೆ ತಲುಪ್ತಾ ಇದೆಯಾ, ಸಿಗ್ತಾ ಇದೆಯಾ, ಈ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ರಿಪಬ್ಲಿಕರ್ಣಕ್ಕೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ, ಅದು ಇನ್ಸೈಡ್ ಇನ್ಫಾರ್ಮೇಷನನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, 1-to-1 ಮೀಟಿಂಗ್ ಮಾಡ್ತಿದ್ದಾರೆ ಅಮಿತ್ ಶಾ ಅವರು ಯಡಿಯೂರಪ್ಪ ವಿಜೇಂದ್ರ ಅವರ ಜೊತೆಲಿ. ಏನು ಚರ್ಚೆ ಆಗ್ಬೋದು 1-to-1? ನಾಗೇಂದ್ರ ಬಾಬು, ಅಮಿತ್ ಶಾ ಮತ್ತು ವಿಜೇಂದ್ರ ಅವರು ಈಗ 1-to-1 ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಸುಮಾರು 10 ನಿಮಿಷಗಳ ಕಾಲ ಸಭೆ ನಡೆದಿರುವಂಥದ್ದು. ಸಭೆ ಈಗ ತಾನೇ ಕೂಡ ಮುಗಿದಿರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಮುಖರ ಜೊತೆ ಸಭೆಯನ್ನು ಆರಂಭ ಆಗಲಂತು. 1-to-1 ಅಂದರೆ ವಿಜೇಂದ್ರ ಮತ್ತು ಅಮಿತ್ ಶಾ ಅವ್ರ ಜೊತೆ ಮೊದಲ ಬಾರಿಗೆ 1-to-1 ಸಭೆ ಅಂದರೆ ನಿನ್ನೆ ಆಗಮಿಸಿದ ನಂತರ. ಪ್ರಮುಖವಾಗಿ ಕೋರ್ ಕಮಿಟಿ ಮತ್ತು BJP ಅಂದರೆ ಕ್ಲಸ್ಟರ್ ಸಭೆಗಿನ ಮುಂಚೆ ವಿಜೇಂದ್ರ ಜೊತೆ ಸಂಪೂರ್ಣವಾಗಿ ಇಡೀ 28 ಲೋಕಸಭಾ ಕ್ಷೇತ್ರ ಮತ್ತು ರಾಜ್ಯದ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿಯನ್ನು ತೆಗೆದುಕೊಂಡಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ನಮಗೆ ಬಂದ ಮೂಲಗಳ ಮಾಹಿತಿ ಮತ್ತು ಜೊತೆಗೆ ಈಗಾಗಲೇ ಕೂಡ ಸಭೆ ಮುಗಿದ ಹಿನ್ನೆಲೆಯಲ್ಲಿ ವಿಜೇಂದ್ರ ಬಹಳ ಪ್ರಮುಖವಾಗಿ ಒಂದು ಅಂಶವನ್ನು ಹೇಳಿರುವಂಥದ್ದು, ಆದಷ್ಟು ಬೇಗ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಬೇಕಂತ ಅಮಿತ್ ಶಾ ಅವರಿಗೆ ಹೇಳಿರುವಂಥದ್ದು. ಜೊತೆಗೆ 28 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು 2-3 ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ಒಂದಷ್ಟು ಅಸಮಾಧಾನ ಇರುವಂಥದ್ದು, ಅದನ್ನು ಸರಿಪಡಿಸಿದೆ ಅಂತ, ಅಂದರೆ ಒಂದಷ್ಟು ಮುಖಂಡಗಳ ಅಸಮಾಧಾನ ಸಂಬಂಧಪಟ್ಟಂತೆ ಇರುವಂಥದ್ದು, ಅದನ್ನು ಸರಿಪಡಿಸಿದ್ದೀನಿ ಅಂತ ಕೂಡ ಹೇಳಿರುವಂಥದ್ದು. ಸಮಾಧಾನ ಮಾಡಿಸುವಂತ ಕೆಲಸ ಕೂಡ ಆಗುತ್ತೆ, ಅದೇನು ಸಮಸ್ಯೆ ಆಗೋದಿಲ್ಲ. ಹಾಗೆ ಸಂಪರ್ಕದಲ್ಲಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ ನೋಡಿ. ಈಗ 1-to-1 ಮೀಟಿಂಗ್ ನಲ್ಲಿ BY ವಿಜೇಂದ್ರ ಅವರು ಅಮಿತ್ ಶಾ ಅವರ ಮುಂದೆ ಒಂದಷ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ.
ಅಭ್ಯರ್ಥಿಗಳ ಪಟ್ಟಿಯನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಮನವಿಯನ್ನು ಇಟ್ಟಿದ್ದಾರೆ ಎನ್ನುವ ವಿಚಾರ ಈಗ ಗೊತ್ತಾಗ್ತಾ ಇದೆ. ಅಮಿತ್ ಶಾ ಅವರಿಗೆ ವಿಜೇಂದ್ರ ಅವರು ಮನವಿಯನ್ನು ಮಾಡಿಕೊಂಡಿರೋದು ರಿಪಬ್ಲಿಕನ್ಗೆ ಲಭ್ಯವಾಗಿರುವಂಥ ಇನ್ಸೈಡ್ ಇನ್ಫಾರ್ಮೇಷನ್ ಇದು. ಅಭ್ಯರ್ಥಿಗಳಿಗೆ ಕ್ಷೇತ್ರದಲ್ಲಿ ಓಡಾಡೋದಕ್ಕೆ, ಕ್ಷೇತ್ರದಲ್ಲಿ ಪ್ರಚಾರವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ನೀವು ಟಿಕೆಟನ್ನು ಅನೌನ್ಸ್ ಮಾಡಬೇಕು. 2-3 ಕ್ಷೇತ್ರ ಬಿಟ್ಟರೆ ಉಳಿದ ಕಡೆ ಅಸಮಾಧಾನ ಇಲ್ಲ. ಅಸಮಾಧಾನಿತರನ್ನು ಸಮಾಧಾನ ಮಾಡುವ ಕೆಲಸ ಆಗ್ತಾ ಇದೆ. ಬಿಜೆಪಿ JDS ಉಳಿದ ಕಡೆ ಅಸಮಾಧಾನ ಇಲ್ಲ. ಬಿಜೆಪಿ JDS ಮೈತ್ರಿ ಸೀಟ್ಗಳ ಹಂಚಿಕೆ ಬೇಗ ಆಗಬೇಕು. ಅಭ್ಯರ್ಥಿಗಳ ಪಟ್ಟಿ ಬಗ್ಗೆ ಶೀಘ್ರವೇ ಹೇಳ್ತೀನಿ ಅಂತ ಅಮಿತ್ ಶಾ ಅವರು ಕೂಡ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಎನ್ನುವ ಇನ್ಸೈಡ್ ಇನ್ಫಾರ್ಮೇಷನ್ ಲಭ್ಯವಾಗ್ತಾ ಇದೆ. ನೋಡಿ, ಲೋಕಸಭಾ ಚುನಾವಣೆ ಬಹುತೇಕ ಏಪ್ರಿಲ್ನಲ್ಲಿ ಆಗುವ ನಿರೀಕ್ಷೆ ಇದೆ. ಇದೇ ತಿಂಗಳ ಕೊನೆಯಲ್ಲಿ ಚುನಾವಣಾ ಆಯೋಗದಿಂದ ಡೇಟ್ ಕೂಡ ಅನೌನ್ಸ್ ಆಗಬಹುದು ಅನ್ನುವ ಕುತೂಹಲ ಇದೆ. ಹಾಗಾಗಿ ಅಭ್ಯರ್ಥಿಗಳ ಪಟ್ಟಿಯನ್ನು ಬೇಗ ಬಿಡುಗಡೆ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ BV ವಿಜೇಂದ್ರ ಅವರು. ಅದು ನೇರವಾಗಿ ಅಮಿತ್ ಶಾ ಅವರಿಗೆ ಮಾಹಿತಿ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ಅಭ್ಯರ್ಥಿಗಳ ಪಟ್ಟಿ ಬೇಗ ಬಿಡುಗಡೆ ಮಾಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಏನು ಕಾರಣ? ನಾಗೇಂದ್ರ ಬಾಬು, ಅದಕ್ಕಿಂತ ಮುಂಚೆ ಈಗ ಲೇಟೆಸ್ಟ್ ಅಪ್ಡೇಟ್ ಇರುವಂಥದ್ದು ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗ ಹೋಟೆಲಿಂದ ಹೊರಗಡೆ ಹೋಗಿರುವಂಥದ್ದು. ಅಂದರೆ ಸಭೆ ಸಂಬಂಧಪಟ್ಟಂತೆ ಈಗಾಗಲೂ ಕೂಡ ಅಮಿತ್ ಶಾ ಅವರು ವಿಜೇಂದ್ರ ಜೊತೆ 1-to-1 ಸಭೆಯನ್ನು ನಡೆಸಿರುವಂಥದ್ದು. ಸಭೆಯಲ್ಲಿ ಬಹಳ ಪ್ರಮುಖವಾಗಿ ವಿಜೇಂದ್ರ ಅವರು ಒಂದು ಮನವಿಯನ್ನು ಮಾಡಿದ್ರು, ಆದಷ್ಟು ಬೇಗ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಬೇಕು ಅಂತ. ಜೊತೆಗೆ 28 ಲೋಕಸಭಾ ಕ್ಷೇತ್ರಗಳ ಸಂಬಂಧಪಟ್ಟಂತೆ ಏನು ಸದ್ಯದ ಪರಿಸ್ಥಿತಿ ಏನಿದೆ ಅನ್ನೋ ಸಂಬಂಧಪಟ್ಟಂತೆ, ಸದ್ಯದ ಟ್ರೆಂಡ್ ಏನಿದೆ ಅನ್ನೋ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಅಮಿತ್ ಶಾ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸಹಜವಾಗಿ ಅಮಿತ್ ಶಾ ಅವರು ಕೂಡ ಮಾಹಿತಿಯನ್ನು ಕೇಳಿರುವಂಥದ್ದು, ಈ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಜೊತೆಗೆ ಒಂದು 2-3-4 ಕ್ಷೇತ್ರಗಳಲ್ಲಿ ಸ್ಥಳೀಯವಾಗಿ ಒಂದಷ್ಟು ಅಸಮಾಧಾನ ಮತ್ತು ಒಂದಷ್ಟು ಸಮಸ್ಯೆ ಇರುವಂಥ ಹಿನ್ನೆಲೆ ಅದನ್ನು ಬಗೆಹರಿಸ್ತೀವಿ, ಅದನ್ನೊಂದು ದೊಡ್ಡ ವಿಚಾರ ಅಲ್ಲ ಅಂತ ಅಮಿತ್ ಶಾಗೆ ವಿಜೇಂದ್ರ ಒಂದು ಮನವರಿಕೆ ಮಾಡಿಕೊಟ್ಟಿರುವಂಥದ್ದು. ಆದರೆ ಆದಷ್ಟು ಬೇಗ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಿದ್ರೆ ಲೋಕಸಭಾ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಓಡಾಟ ಮಾಡೋದಕ್ಕೆ ಮತ್ತು ಅಲ್ಲಿ ಪ್ರಚಾರ ಮಾಡೋದಕ್ಕೆ ಒಂದಷ್ಟು ಸುಲಭ ಆಗುತ್ತೆ ಅನ್ನುವಂಥದ್ದು ಮನವಿಯನ್ನು ಮಾಡಿರುವಂಥದ್ದು. ಮತ್ತು 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ JDS ಜೊತೆ ಮೈತ್ರಿ ಏನಿದೆ, ಆ ಮೈತ್ರಿಯಲ್ಲಿ JDS ಅಭ್ಯರ್ಥಿಗಳ ಮೈತ್ರಿ ಪಟ್ಟಿಯನ್ನು ಕೂಡ ಒಂದು ಕ್ಲಾರಿಟಿ ಕೊಟ್ಟರೆ, ಒಂದು ಡಿಸೈಡ್ ಮಾಡಿದ್ರೆ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ಓಡಾಟ ಮಾಡೋದಕ್ಕೆ ಮತ್ತು ಸ್ಥಳೀಯವಾಗಿ ಕಾರ್ಯಕರ್ತನ ಒಗ್ಗೂಡಿಸೋದಕ್ಕೆ ಇವೆಲ್ಲವೂ ಕೂಡ ಈಸಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಪಟ್ಟಿಯನ್ನು ಪ್ರಕಟ ಮಾಡಬೇಕು ಅಂತ. ಯಾಕಂದರೆ ಕಾಂಗ್ರೆಸ್ ಆಳ್ತಿರುವ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿರುವಂಥ ಹಿನ್ನೆಲೆಯಲ್ಲಿ 28 ಗೆಲ್ಲುವಂಥ ಭರವಸೆಯನ್ನು ಅಮಿತ್ ಶಾಗೆ ವಿಜೇಂದ್ರ ಕೊಟ್ಟಿರುವಂಥದ್ದು. ಆದರೆ ಆದಷ್ಟು ಬೇಗ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟ ಮಾಡಬೇಕು ಅಂತ. ಮತ್ತು ಅಭ್ಯರ್ಥಿಗಳ ಪಟ್ಟಿ ಡಿಲೇ ಆದಷ್ಟು, ವಿಳಂಬ ಆದಷ್ಟು ಒಂದಷ್ಟು ಗೊಂದಲ ಏರ್ಪಡುತ್ತೆ. ಅದು ಚುನಾವಣೆಯ ಮೇಲೆ ಪರಿಣಾಮ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗ ಪ್ರಕಟ ಮಾಡಬೇಕಂತ ಇದಕ್ಕೆ ಅಮಿತ್ ಶಾ ಅವರು ಆ ಪಟ್ಟಿ ಬೇಗ ಪ್ರಕಟ ಮಾಡುವ ಸಂಬಂಧಪಟ್ಟಂತೆ ಒಂದು ಭರವಸೆಯನ್ನು ಕೊಟ್ಟಿರುವಂಥದ್ದು. ಮತ್ತು ಸಭೆಯ ಬಳಿಕ ದೆಹಲಿಗೆ ಹೋದ ಬಳಿಕ ಅಲ್ಲಿ ಈ ಸಂಬಂಧಪಟ್ಟಂತೆ ಒಂದು ಸಮಿತಿ ಸಭೆ ಇರುತ್ತೆ, ಅಲ್ಲಿ ಪ್ರಮುಖರ ಜೊತೆ ಚರ್ಚೆ ನಡೆಸಿ ಆದಷ್ಟು ಬೇಗ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡೋ ಸಂಬಂಧಪಟ್ಟಂತೆ ಭರವಸೆಯನ್ನು ಕೊಟ್ಟಿರುವಂಥದ್ದು. ಅದನ್ನು ಹೊರತುಪಡಿಸಿ ಒಂದಷ್ಟು ಮುಂದಿನ ರಣತಂತ್ರ ಹೇಗಿರಬೇಕು ಅನ್ನೋ ಸಂಬಂಧಪಟ್ಟಂತೆ ವಿಜೇಂದ್ರ ಜೊತೆ 1-to-1 ಸಭೆಯಲ್ಲಿ ಇವೆಲ್ಲ ಚರ್ಚೆ ಆಗಿರುವಂಥದ್ದು. ಅದಾದ ಬಳಿಕ ಈಗ ಕೋರ್ ಕಮಿಟಿ ಮತ್ತು ಕ್ಲಸ್ಟರ್ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್, ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ,